ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬನ್ನಿ ಇವತ್ತು ನಾವು ಈ ಕೆಲವೊಂದು ದೇವಸ್ಥಾನಗಳಲ್ಲಿ ಸಾಕಷ್ಟು ನನಗೆ ಕಂಪ್ಲೇಂಟ್ ಬರುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರ ಒಂದು ಕಟ್ ಮಾಡಿರ್ತಾರೆ, ಅಥವಾ ಅಲ್ಲಿ ಶಕ್ತಿ ಇರೋದಿಲ್ಲ, ಇಲ್ಲಾಂದರೆ ಒಂದು ಆಯಸ್ಸು ಮುಗ್ದಿರುತ್ತೆ. ಈ ರೀತಿ ಕೆಲವೊಂದು ಇದ್ದಾಗ ದೇವರು ಅಲ್ಲಿ ಆಕರ್ಷಣೆ ಆಗಿರೋದಿಲ್ಲ, ಕಟ್ಟಾಗಿರುತ್ತೆ. ಅಥವಾ ಯಾರಾದರೂ ಒಂದು ದಿಗ್ಬಂಧನೆ ಮಾಡಿರ್ತಾರೆ ಅಥವಾ ಕಟ್ ಮಾಡಿರ್ತಾರೆ. ಈ ರೀತಿ ಸಾಕಷ್ಟು ಆದಾಗ ಹೇಳ್ತಾರೆ, ಅಮ್ಮ ನಾವು ಇಷ್ಟು ಅದು ಮಾಡಿದ್ವಿ, ಇದು ಮಾಡಿದ್ವಿ, ಕುಂಭಾಭಿಷೇಕ ಮಾಡಿದ್ವಿ, ಜಾತ್ರೆ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಹೋಮ ಎಲ್ಲ ಮಾಡಿಸಿದ್ವಿ, ಇದೆಲ್ಲ ಮಾಡಿಸಿದ್ರು ಏನೂ ಆಗ್ತಾ ಇಲ್ಲ. ಕೆಲವರಂತೂ ಪ್ರತ್ಯಂಗಿರ ಹೋಮ ಎಲ್ಲ ಮಾಡಿಸಿದ್ದೀವಿ, ಆದರೂ ಏನೂ ಆಗ್ತಾ ಇಲ್ಲ. ಮುಖದಲ್ಲಿ ಕಳೆ ಕೂಡ ಇಲ್ಲ, ದೇವ್ರ ಕಳೆ ಕೂಡ ಹಾಕ್ತಾ ಇಲ್ಲ, ಮತ್ತು ಜನ ಬರ್ತಾ ಇಲ್ಲ, ಮತ್ತು ನಮಗೂ ಪೂಜೆ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಮತ್ತು ತೊಂದರೆಗಳು ನಮಗೆ ಜಾಸ್ತಿ ಆಗ್ತಾ ಇದ್ದಾವೆ. ಇದೆಲ್ಲ ಆದಮೇಲೆ ಮೊದಲು ಚೆನ್ನಾಗಿ ನಡೀತಿತ್ತು, ಈಗ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಯಾಕಾದ್ರೂ ಇಟ್ಕೊಂಡಿದ್ದೀವಪ್ಪ ಅನ್ನೋಷ್ಟು ಮನ್ಸಿಗೆ ಬೇಜಾರಾಗಿದೆ ಅನ್ನೋ ಥರ ಸಾಕಷ್ಟು ಜನ ನೋವಿನಿಂದ ಮಾತಾಡ್ತಾರೆ. ಅಂಥವ್ರಿಗಾಗಿ, ಯಾಕೆಂದರೆ ಕೆಲವೊಂದು ಇದರಲ್ಲಿ ಜನ ಜಾಸ್ತಿ ಬರ್ತಾರೆ, ಒಂದೊಂದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಭಾಳ ಅದನ್ನು ತಡೆಯೋರೇ ಜಾಸ್ತಿ ಇದ್ದಾರೆ. ಮನುಷ್ಯನೇ ಬಿಡಲ್ಲ, ಇನ್ನು ದೇವ್ರನ್ನ ಬಿಡ್ತಾರಾ? ಆ ರೀತಿ ನಮ್ಮ ಜನಗಳಿರೋದು. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಆಗಲಿ, ಒಂದು ಒಳ್ಳೆ ಮಾತಾಗಲಿ ಯಾರಿಗೂ ಬರೋದಿಲ್ಲ. ಅದಕ್ಕೆ ಕೆಟ್ಟದ್ದು ಮಾಡಬೇಕು ಅಂದರೆ ಬೇಕಾದಷ್ಟು ಜನ ಸಹಾಯಕ್ಕೆ ಬರ್ತಾರೆ. ಆ ರೀತಿ ನಮ್ಮ ಜನ ಇದ್ದಾಗ ಇನ್ನು ಯಾರನ್ನೂ ಬಿಡಲ್ಲ ಅವರು. ಅಂದರೆ ಇದನ್ನೆಲ್ಲ ಮಾಡೋದು ಅವ್ರಿಗೆ ಮುಂದಕ್ಕೆ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ದಂಗೆ, ಕರ್ಮದ ಡೆಪಾಸಿಟ್ಟು ಬೆಳೀತಾ ಹೋಗುತ್ತೆ. ಅದನ್ನು ಅಂದ್ಕೊಂಡಿರ್ತಾರೆ ಇವರು, ಏನಕ್ಕೆ ಇವ್ರಿಗೆ ಮಾಡಬೇಕು, ಏನಕ್ಕೆ ಕೊಡಬೇಕು, ಏನು ಮಾಡಬೇಕು, ದೇವ್ರುಗಳಿಲ್ಲ, ಅಭಿವೃದ್ಧಿಯಾಗಿ ಹೋಗ್ತಾ ಇದೆ, ಇವರು ಉದ್ಧಾರಾಗಿ ಹೋಗ್ತಿದ್ದಾರೆ, ಇವರು ಉದ್ಧಾರ ಆಗಬಾರ್ದು, ಇವ್ರಿಗೆ ಲಾಸ್ ಆಗಬೇಕು ಅನ್ನೋ ರೀತಿ ಮಾಡಿದಾಗ ಅಲ್ಲೇನಾಗುತ್ತೆ, ದೇವರಲ್ಲಿ ಮುಖದಲ್ಲಿರೋ ಕಳೆನೂ ಕಮ್ಮಿ ಆಗುತ್ತೆ. ಆ ಒಂದು ದೇವಸ್ಥಾನದಲ್ಲೇ ಒಂದು ವರ್ಚಸ್ಸಿರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಆವಾಗ ಏನಾಗಬೇಕು, ಇದನ್ನೆಲ್ಲ ನಾವು ರಿಮೂವ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಒಂದು ಜಲನ ನಾವು ಇಲ್ಲಿ ಒಂದು ರೆಡಿ ಮಾಡಿಕ್ಕಿದ್ದೀವಿ. ಮೊನ್ನೆ ಒಂದು ಅಮಾವಾಸ್ಯೆಯಲ್ಲಿ, ಮಂಗಳವಾರ ಅಮಾವಾಸ್ಯೆಯಲ್ಲಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ಈ ನೀರನ್ನ ತಗೊಂಡೋಗಿ ಆ ದೇವರ ಬಿಂಬದ ಮೇಲೆ, ಅಂದರೆ ಏನು ದೇವರ ಒಂದು ವಿಗ್ರಹ ಅಂತ ಏನು ಹೇಳ್ತೀರಲ್ವ, ಆ ಒಂದು ವಿಗ್ರಹದ ಮೇಲೆ ಅದನ್ನು ನೀವು ಹಾಕ್ತಾ ಬಂದರೆ ಆ ದೇವರಿಗೆ ಅವಾಗ ಅದರೊಳಗೆ ಒಂದು ಶಕ್ತಿ ಬರುತ್ತೆ. ಅದರಲ್ಲಿರೋ ಒಂದು ಏನು ಕಟ್ಟು ಹಾಕಿರ್ತಾರೆ ನೋಡಿ, ಆ ಕಟ್ಟು ಕೂಡ ಕಟ್ಟಾಗುತ್ತೆ. ಈ ರೀತಿ ಅಲ್ಲಿ ಆವಾಗವಾಗ ಚಿಮ್ಮಿಸ್ಬೇಕು. ಅಥವಾ ನೀವು ಅಭಿಷೇಕ ಮಾಡಿದಾಗ ಹಾಕ್ತಾ ಇರ್ಬೋದು, ಅಥವಾ ದಿನ ಕೂಡ ಚೆಲ್ತಾ ಇರ್ಬೋದು. ಅಲ್ಲಿ ನಿಮಗೆ ಯಾವ ರೀತಿ ಒಂದು ಉಪಯೋಗ ಇದೆಯೋ ಆ ರೀತಿ ನಿಮಗೆ ಅಲ್ಲಿ ಮಾಡ್ಕೊಳ್ತಾ ಹೋದಾಗ ನಿಮಗೆ ಆಗುತ್ತೆ. ಇದು ದೇವಸ್ಥಾನಗಳಿಗೆ ಅಲ್ಲ, ಮನೇಲಿ ಕೂಡ ಕೆಲವ್ರಿಗೆ ಅದೇ ರೀತಿ ಆಗುತ್ತೆ. ಕೆಲವರು ಚಿಕ್ಕದಾಗೆ ಕಳಸದ ರೂಪದಲ್ಲಿ ಇಟ್ಕೊಂಡಿರ್ತಾರೆ, ಅಥವಾ ವಿಗ್ರಹದ ರೂಪದಲ್ಲಿ ಇಟ್ಕೊಂಡಿರ್ತಾರೆ. ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಇಟ್ಕೊಂಡಾಗ ಈ ಒಂದು ಜಲನ, ಯಾಕೆಂದರೆ ಇದು ನಾನು 5 ಥರ ಜಲ ತರಿಸಿ ಇದನ್ನು ನಾನು ಮಂತ್ರೋಚ್ಚಾರಣೆ ಮಾಡಿ ಇದನ್ನು ಅಭಿಮಂತ್ರಿಸಿ ಇಟ್ಟಿದ್ದೀನಿ. ಇದನ್ನು ಈ ರೀತಿ ತೊಂದರೆ ಇದ್ದವ್ರಿಗೆ ಯಾರಿಗಾದರೂ ಪರವಾಗಿಲ್ಲ, ದೇವಸ್ಥಾನಗಳಲ್ಲಿ ಆಗ್ಬೋದು, ಮನೆಗಳಲ್ಲಾಗ್ಬೋದು, ಪ್ರತಿಯೊಂದು ಯಾವುದೇ ಒಂದು ಮನೆಯಲ್ಲಿ ಇಟ್ಕೊಂಡಿರೋ ಅಂಥವ್ರು ಅವ್ರದ್ದು ತೊಂದರೆಗಳು ಹೇಳ್ತಾ ಇರ್ತಾರೆ. ದೇವಸ್ಥಾನಗಳು ಚೆನ್ನಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದಂಗೆ ಈ ಥರ ಆಗೋಗಿದೆ ಅಂತ ಹೇಳಿ ಅವ್ರಿಗೂ ಪಾಪ ಭಾಳ ಸಂಕಟ ಪಡ್ತಾರೆ. ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಈ ರೀತಿ ಆಗೋಗಿದೆ, ಈಗ ಬೇಜಾರಾಗಿದೆಯಮ್ಮ ಅಂತ ಅಂದಾಗ ಅವರು ಅದನ್ನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಪರಿಹಾರ ಹುಡುಕಬೇಕು. ನಾವು ಪರಿಹಾರ ಹುಡುಕಿದಾಗ ಅದು ಸಿಕ್ಕುತ್ತೆ. ಯಾಕೆಂದರೆ ಒಂದು ಕೆಟ್ಟದ್ದು ಅಂತ ಇದ್ದಾಗ ಒಂದು ಒಳ್ಳೆಯದು ಅಂತಿರುತ್ತೆ. ಯಾಕೆಂದರೆ ಜನ ಈಗ ಏನಿದ್ರು ನಕಲಿಗೆ ಬಿದ್ದು ಹೋಗ್ತಿದ್ದಾರೆ. ಯಾಕೆಂದರೆ ಆಹಾ ಓಹೋ ಅಂತ ತೋರಿಸ್ತಾರೆ. ಅದನ್ನು ತೋರಿಸ್ದಾಗ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಹೋಗಿ ಲಕ್ಷ ಕೊಟ್ಟು ಕಳ್ಕೊಳ್ತಾರೆ ಹೊರತು ಯಾರಿಗಾದ್ರೂ ಒಂದು ಸಹಾಯಕ್ಕಾಗಿ ಮಾಡಿ ಅಂತಂದರೆ ಯಾವುದೇ ರೀತಿ ಅಂಥ ಒಳ್ಳೆ ಕೆಲಸಕ್ಕೆ ಜನ ಮಾಡಲಿಕ್ಕೆ ಇಷ್ಟಪಡಲ್ಲ. ಎಲ್ಲಿ ಹಣನ ಕಳ್ಕೊಂಬರ್ಬೇಕು ಅಂದ್ರೆ ಅಲ್ಲಿ ಬೇಕಾದ್ರೆ ಹೋಗಿ ಲಕ್ಷ ಕೊಟ್ಟು ಕಳ್ಕೊಂಡು ಬಂದು ಆಮೇಲೆ ನಮ್ಮ ಹತ್ರ ಬರೋರು ಎಲ್ಲ ಹಿಂಗಾಯಿತು, ಹಾಗಾಯಿತು, ಹಂಗೆ ಕಳ್ಕೊಂಡ್ವಿ, ಒಡವೆ ಇಟ್ಕೊಟ್ವಿ, ಚೈನ್ ಇಟ್ಕೊಟ್ವಿ ಅಂತ ಈ ರೀತಿ ಕಳ್ಕೊಂಡು ಕೊನೆಗೆ ಇಲ್ಲಿಗೆ ಬರ್ತಾರೆ ಹೊರತು ಅದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ ಅಂದರೆ ಎಚ್ಚೆತ್ಕೊಳ್ಳಲ್ಲ, ಅಲ್ಲಿ ಕೆಲಸನೂ ಆಗಿರೋದಿಲ್ಲ. ಈ ರೀತಿ ಆಗುತ್ತೆ. ಇದನ್ನು ನೀವು ಪರಿಹಾರ ಮಾಡ್ಕೋಬೇಕು ಅನ್ನೋ ಮನಸ್ಸಿದ್ರೆ ನಿಮಗೆ ಈ ರೀತಿ ಇದನ್ನು
ಈ ಒಂದು ಜಲನ ತಗೊಂಡೋಗಿ ನೀವು ಆ ಒಂದು ದೇವರ ಬಿಂಬಕ್ಕಾಗ್ಬೋದು ಅಥವಾ ಮನೇಲಿರೋ ಅಂಥ ಕಳಸ ಆಗ್ಬೋದು, ಮನೇಲಿ ಮುಖವಾಡ, ಕೆಲವರು ಮುಖವಾಡ ಥರ ಕಳಸದಲ್ಲಿ ಇಟ್ಕೊಂಡು ಕೂಡ ದೇವ್ರನ್ನ ಒಂದು ಆರಾಧನೆ ಮಾಡೋರು ಕೂಡ ಇದ್ದಾರೆ. ಅವ್ರಿಗೂ ನಮಗೂ ಏನೋ ಒಂದು ತೊಂದರೆ ಆಗಿದೆ ಅಂತ ಸಾಕಷ್ಟು ಇದ್ರದ್ದು ನಾನು ಕೇಳ್ತಾ ಇರ್ತೀನಿ. ಅಂಥವ್ರಿಗಾಗಿ, ಯಾಕೆಂದರೆ ಪಾಪ ಅವರು ಎಷ್ಟೋ ಲಕ್ಷ ಸಾಲ ಮಾಡಿ ಒಂದು ದೇವಸ್ಥಾನ ಅಂತ ಇರಬೇಕು, ನಮ್ಮ ಒಂದು ಕಾಲದಿಂದ ಬಂದಿರೋವಂಥದ್ದು, ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಪಾಪ ಏನೋ ಒಂದು ಮಾಡಿರ್ತಾರೆ. ಅಂಥದನ್ನ ಆ ಪುಣ್ಯಾತ್ಮರು ಏನು ಮಾಡ್ತಾರೆ, ಇಲ್ಲಿ ಈ ರೀತಿ ಅಭಿವೃದ್ಧಿ ಆಗಿಬಿಟ್ರೆ ಇವರು ಬೆಳೆದು ಬಿಡ್ತಾರೆ ಅನ್ನೋ ವಿಷಯಕ್ಕೆ ಆ ದೇವ್ರನ್ನ ಕಟ್ ಮಾಡಿರ್ತಾರೆ. ಆ ಕಟ್ ಮಾಡಿರ್ಬೋದು, ಅಥವಾ ಬೇರೆ ಒಂದು ನಡೆದಿರ್ಬೋದು, ಅಥವಾ ಏನಾದರೂ ಮನೇಲಿ ಒಂದು ಅನಾಚಾರಗಳು ನಡೆದಿರ್ಬೋದು. ಅವ್ರು ಕಟ್ ಮಾಡಬೇಕು ಅಂತಲೇ ಇಲ್ಲ, ಕೆಲವು ಅನಾಚಾರಗಳು ಕೂಡ ನಡೀತವೆ. ಸೂತ್ಕಗಳ ಥರ ಆಗ್ಬೋದು, ಒಂದು ಅನಾಚಾರ ಯಾವುದೋ ಒಂದು ನಡೆದಿರುತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಆಗಿರುತ್ತೆ. ಆದರೆ ಕೆಂಡ ಗೊತ್ತಿದ್ರೂ ಮುಟ್ಟಿದ್ರು ಸುಟ್ಟುತ್ತೆ, ಗೊತ್ತಾಗಿ ಸುಟ್ಟಿದ್ರು ಸುಡುತ್ತೆ ಅಲ್ವಾ. ಅದೇ ರೀತಿ ದೇವರುಗಳು ಅಂದರೆ ಸಾಮಾನ್ಯ ಅಲ್ಲ. ಅವ್ರನ್ನ ನಾವು ಯಾವ ರೀತಿ ಇಡಬೇಕು ಅಂದರೆ ಆ ರೀತಿ ಒಂದು ಭಾಳ ಮೊದಲೇ ಒಂದು ಸೂಕ್ಷ್ಮಲೇ ನೋಡ್ಕೊಂಬಿಡ್ಬೇಕು. ಜಾಸ್ತಿ ಬೆಳೆಯೋಕ್ಕೆ ಬಿಡಬಾರ್ದು. ಜಾಸ್ತಿ ಬೆಳೆಯೋಕ್ಕೆ ಬಿಟ್ಟೇನಾಗುತ್ತೆ, ಜಾಸ್ತಿ ಆಳವಾಗಿ ಭಾಳ ಖರ್ಚಿಗೆ ಬರುತ್ತೆ. ನೀವು ಸ್ವಲ್ಪದ್ರಲ್ಲೇ ನೋಡಿಕೊಂಡಾಗ ಇಂಥ ಚಿಕ್ಕ ಪುಟ್ಟದ್ರಲ್ಲೇ ಕೂಡ ನೀವು ಇದು ಚಿಕ್ಕ ಪುಟ್ಟದಲ್ಲ, ದೊಡ್ಡ ದೊಡ್ಡ ಕೆಲಸ ಕೂಡ ಬರುತ್ತೆ ಇದು ಅಂತ. ಯಾಕೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಮ ಅಂತೆ ಜಪ ತಪ ಎಲ್ಲ ಮಾಡಿಸ್ತೀರಾ, ಅದಕ್ಕಿಂತ ಈ ಒಂದು ಜಲನ ನೀವು ಉಪಯೋಗಿಸಿ ನೋಡಿ, ಆಮೇಲೆ ನಿಮ್ಗೆ ಅದು ಏನು ಅಂತ ಗೊತ್ತಾಗುತ್ತೆ. ಅಂಥವ್ರಿಗಾಗಿ ಈ ಒಂದು ಜಲನ ನಾನು ಒಂದು ದೇವರ ಬಿಂಬಗಳಿಗೆ ಕಟ್ ಮಾಡಿದರೆ ಅದಕ್ಕೆ ಒಂದು ಪರಿಹಾರ ಅಂತ ಅಂದ್ಬಿಟ್ಟು ಇದು ಒಂದು ಕಂಡ್ಕೋಬೇಕು ನಾವು ಪರಿಹಾರನ. ಆ ಪರಿಹಾರ ಇಲ್ಲಿದೆ ನಿಮಗೆ. ಇದು ಬೇಕಾದವರು ನೀವು ಇದನ್ನು ಅದರ ಒಂದು ಶುಲ್ಕ ಸಲ್ಲಿಸಿ ನೀವು ತಗೋಬೋದು ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.